ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಪ್ರಕರಣ ಸಂಬಂಧಪಟ್ಟಂತೆ ಬಾಂಬರ್ ಟ್ರಾವೆಲ್ ಜಾರ್ಡ್ ಅನ್ನ ಇದೀಗ ಎನ್ಐಎ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ. ಆತ ಎಲ್ಲೆಲ್ಲಿ ಪ್ರಯಾಣ ಮಾಡಿದ್ದಾನೆ ಏನು ಅಂತ ಬಳ್ಳಾರಿಯಲ್ಲಿ ಇದ್ದಾನೆ ಒಂದು ಶಂಕೆ ಕೂಡ ಇದೆ. ಬಾಂಬರ್ ಟ್ರಾವೆಲ್ ಜಾರ್ಡ್ ಅನ್ನ ಇದೀಗ ಎನ್ಐಎ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ. ಬೆಂಗಳೂರಿನಿಂದ ಭಟ್ಕಳವರೆಗೆ ಸಂಚರಿಸಿರುತ್ತಾನೆ ಅಂತ ಒಂದಷ್ಟು ಡೀಟೇಲ್ಸ್ ಸಿಗ್ತಾ ಇದೆ. ಶಂಕಿತ ತುಮಕೂರಿನ ಮೂಲಕ ಬಳ್ಳಾರಿಯವರೆಗೂ ಸಂಚಾರ ಮಾಡಿದ್ದಾನೆ. ಬಳ್ಳಾರಿಯಿಂದ ಭಟ್ಕಳಕ್ಕೆ ಹೋಗಿರುವಂತ ಮಾಹಿತಿ ಇದೀಗ ಲಭ್ಯವಾಗಿದೆ. ಬ್ಲಾಸ್ಟ್ ಬಳಿಕ ತುಮಕೂರಿನಿಂದ ಬಳ್ಳಾರಿಗೆ ಟ್ರಾವೆಲ್ ಮಾಡಿದ್ದಾನೆ. ಆರೋಪಿಗೆ ಕಂಡಕ್ಟರ್ ಟಿಕೆಟ್ ಕೊಟ್ಟ ಮಾಹಿತಿ ಇದೀಗ ಲಭ್ಯವಾಗಿದೆ. ಬೆಂಗಳೂರಲ್ಲಿ ಪ್ರಯಾಣ ಮಾಡುವಾಗ ಪಾಸ್ ಇಟ್ಕೊಂಡು ಪ್ರಯಾಣ ಮಾಡಿದ್ದಾರೆ. ಅದಾದ ನಂತರ ಬಳ್ಳಾರಿಗೆ ಹೋಗುವಾಗ ಆತ ಟಿಕೆಟ್ ತೆಗೆದುಕೊಂಡು ಪ್ರಯಾಣ ಮಾಡಿದ್ದಾನೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಪ್ರಕರಣ ಸಂಬಂಧಪಟ್ಟಂತೆ ಬಾಂಬರ್ ಟ್ರಾವೆಲ್ ಜಾರ್ಡ್ ಅನ್ನ ಇದೀಗ ಎನ್ಐಎ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ. ಆತ ಎಲ್ಲೆಲ್ಲಿ ಪ್ರಯಾಣ ಮಾಡಿದ್ದಾನೆ ಏನು ಅಂತ ಬಳ್ಳಾರಿಯಲ್ಲಿ ಇದ್ದಾನೆ ಒಂದು ಶಂಕೆ ಕೂಡ ಇದೆ. ಬಾಂಬರ್ ಟ್ರಾವೆಲ್ ಜಾರ್ಡ್ ಅನ್ನ ಇದೀಗ ಎನ್ಐಎ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ. ಬೆಂಗಳೂರಿನಿಂದ ಭಟ್ಕಳವರೆಗೆ ಸಂಚರಿಸಿರುತ್ತಾನೆ ಅಂತ ಒಂದಷ್ಟು ಡೀಟೇಲ್ಸ್ ಸಿಗ್ತಾ ಇದೆ. ಶಂಕಿತ ತುಮಕೂರಿನ ಮೂಲಕ ಬಳ್ಳಾರಿಯವರೆಗೂ ಸಂಚಾರ ಮಾಡಿದ್ದಾನೆ. ಬಳ್ಳಾರಿಯಿಂದ ಭಟ್ಕಳಕ್ಕೆ ಹೋಗಿರುವಂತ ಮಾಹಿತಿ ಇದೀಗ ಲಭ್ಯವಾಗಿದೆ. ಬ್ಲಾಸ್ಟ್ ಬಳಿಕ ತುಮಕೂರಿನಿಂದ ಬಳ್ಳಾರಿಗೆ ಟ್ರಾವೆಲ್ ಮಾಡಿದ್ದಾನೆ. ಆರೋಪಿಗೆ ಕಂಡಕ್ಟರ್ ಟಿಕೆಟ್ ಕೊಟ್ಟ ಮಾಹಿತಿ ಇದೀಗ ಲಭ್ಯವಾಗಿದೆ. ಬೆಂಗಳೂರಲ್ಲಿ ಪ್ರಯಾಣ ಮಾಡುವಾಗ ಪಾಸ್ ಇಟ್ಕೊಂಡು ಪ್ರಯಾಣ ಮಾಡಿದ್ದಾರೆ. ಅದಾದ ನಂತರ ಬಳ್ಳಾರಿಗೆ ಹೋಗುವಾಗ ಆತ ಟಿಕೆಟ್ ತೆಗೆದುಕೊಂಡು ಪ್ರಯಾಣ ಮಾಡಿದ್ದಾನೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.